ಬೆದರಿಕೆ ಕರೆ ಬಂದಿದ್ದು ಬೆಳಗ್ಗೆ 7:30 ಸುಮಾರಿಗೆ. ಜಿಲೆಟಿನ್ ಕಡ್ಡಿ ಸಿಕ್ಕಿದ್ದು ಬೆಳಗ್ಗೆ 10:30 ಸುಮಾರಿಗೆ. ಪ್ರಧಾನಿ ಮೋದಿ ಬಂದಿರೋದು 11 ಗಂಟೆಯ ಸಂದರ್ಭದಲ್ಲಿ. ಹೀಗಾಗಿ ಈ ಟೈಮ್ ಲೈನ್ ಅನ್ನು ಕೂಡ ತಾಳೆ ಹಾಕೋ ಕೆಲಸ ಪೊಲೀಸರಿಂದ ನಡೀತಾ ಇದೆ. ಈ ಕಡ್ಡಿಗಳು ಪತ್ತೆಯಾದಂಥ ನಂತರದಲ್ಲಿ ಏನು ಕಾಲ್ ಬಂದಿರುವಂಥದ್ದಲ್ಲ. ಮೊದಲಿಗೆ ಕಾಲ್ ಬಂದಿದೆ, ಅದಾದ ನಂತರದಲ್ಲಿ ಕಡ್ಡಿಗಳು ಸಿಕ್ಕಿದೆ. ಹೀಗಾಗಿ ಆ ಕಾಲ್ ಮಾಡಿದಂಥ ವ್ಯಕ್ತಿಗೂ ಈಗ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂಥ ಸಂದರ್ಭದಲ್ಲಿ ಅದನ್ನ ಇಟ್ಟಿರುವಂಥ ವ್ಯಕ್ತಿಗೂ ಸಂಬಂಧ ಇದೆಯಾ ಅಥವಾ ಆತನೇ ಇಟ್ಟಿರ್ಬೋದಾ? ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಅವನಿಗೊಂದು ಖಯಾಲಿ ಪದೇ ಪದೇ ಈ ರೀತಿಯಾದಂಥ ಕರೆ ಮಾಡಿ ಹುಸಿ ಬಾಂಬ್ ಬೆದರಿಕೆಗಳನ್ನು ಹಾಕ್ತಾ ಇದ್ದಂತೆ. ಹಾಗಾಗಿ ಇದು ಅದರ ಮುಂದುವರೆದ ಭಾಗನ ಅಥವಾ ಈ ಬಾರಿ ನಿಜಕ್ಕೂ ಏನಾದ್ರು ಮಾಡಿಬಿಡೋಣ ಅನ್ನುವಂಥ ಉದ್ದೇಶದಿಂದ ಅಥವಾ ಏನಾದ್ರು ಭಯ ಬೀಳಿಸೋಣ ಅನ್ನುವಂಥ ಉದ್ದೇಶದಿಂದ, ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋಣ ಅನ್ನುವಂಥ ಉದ್ದೇಶದಿಂದ ಏನಾದರೂ ಆತ ಮಾಡಿದ್ದನಾ? ಆ ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ತೀರಾ ನೆಗ್ಲೆಕ್ಟ್ ಮಾಡುವಂಥ ಸಂಗತಿ ಅಲ್ಲ, ಇದು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ಸಂಗತಿ ಇದು. ಯಾಕಂದರೆ ಹೇಳಿ ಕೇಳಿ ಪ್ರಧಾನಿ ಬರುವಂಥ ಸಂದರ್ಭದಲ್ಲಿ ಹೀಗೆ ರಸ್ತೆ ಪಕ್ಕದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗುತ್ತವೆ ಅಂತ ಅಂದರೆ ಉದ್ದೇಶಪೂರ್ವಕವಾಗಿ ಯಾರಾದರೂ ಭಯ ಸೃಷ್ಟಿಸುವಂಥ ಸನ್ನಿವೇಶ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಾರಾ ಏನು ಎತ್ತ ಅನ್ನೋದು ಪತ್ತೆ ಆಗಬೇಕಾಗಿದೆ. ಆಮೇಲೆ ಅದರ ಸುತ್ತಮುತ್ತ CC ಕ್ಯಾಮ್ರಾ ಮತ್ತೊಂದು ಲಭ್ಯ ಆಗ್ಬೋದು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಎಷ್ಟೊತ್ತಿಗೆ ಬಂದು ಎಸ್ತಿದ್ದಾರೆ ಅನ್ನುವಂಥದ್ದು ಅಸ್ಪಷ್ಟ. ಯಾಕಂದರೆ ಆ ರಸ್ತೆಯಲ್ಲಿ ಭಾಳ ಸಂದರ್ಭದಲ್ಲಿ ಪರಿಶೀಲನೆ ಆಗಿದೆ, ಅವಾಗೆಲ್ಲೂ ಪತ್ತೆ ಆಗಿಲ್ಲ. 10 ಗಂಟೆಗೆ ಪತ್ತೆ ಆಗಿದೆ ಅಂತಂದರೆ ಅದರ ಸುತ್ತಮುತ್ತ ಏನಾದರೂ ಟೈಮ್ ಲೈನಲ್ಲಿ ಎಸ್ತಿದ್ದಾರಾ ಅನ್ನುವಂಥದ್ದು. ಪೊಲೀಸರಿಂದ ಲೋಹಿತ್ ಅನ್ನುವಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಕೆಲಸ ಆಗ್ತಾ ಇದೆ. ಆಗ್ನೇಯ ವಿಭಾಗ DCP ಮೊಹಮ್ಮದ್ ಸುಜೀತಾ ಈ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಸ್ಟೇಷನ್ಗೆ ಸ್ಟೇಟ್ ಇಂಟೆಲಿಜೆನ್ಸ್ SP ಸುಮಂತ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕಗ್ಲಿಪುರದ ವಡೇರಹಳ್ಳಿ ಗೇಟ್ ಬಳಿ ಈಗ ಪತ್ತೆಯಾಗಿರುವಂಥ ಈ ರೀತಿಯಾದಂಥ ವಸ್ತುಗಳಿದೆಯಲ್ಲ, ಈ ಕಾರಣಕ್ಕಾಗಿ ಈಗ ಪೊಲೀಸರು ಭಾಳ ಗಂಭೀರವಾಗಿ ಪರಿಗಣಿಸಿ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಆ ವ್ಯಕ್ತಿ 40 ವರ್ಷದ ಲೋಹಿತ್ ಅಂತೇಳಿ ತಿಳಿದು ಬಂದಿದೆ. 1 ತಿಂಗಳಿಂದ ಆತ ಕೋರಮಂಗಲದಲ್ಲಿ ವಾಸ ಇದ್ದ ಅನ್ನೋದು ಕೂಡ ತಿಳಿದು ಬಂದಿದೆ. ಜಿಲೆಟಿನ್ ಇಟ್ಟಿದ್ದು ಲೋಹಿತ್ ಅಲ್ಲ ಅಂತ ಮೇಲ್ನೋಟಕ್ಕೆ ಪತ್ತೆ ಆಗಿದೆ. ಅಷ್ಟೇ ಅಲ್ಲ, ಆ ಲೋಹಿತ್ ಅನ್ನುವಂಥ ವ್ಯಕ್ತಿ ಏನು ಕರೆ ಮಾಡಿದ್ನಲ್ಲ, ಆತ ಸ್ವಲ್ಪ ಈ ಮಾನಸಿಕ ಅಸ್ವಸ್ಥನ ರೀತಿಯಾಗಿ ಕಂಡು ಬರ್ತಾ ಇದ್ದಾನೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಈ ಕಾರಣಕ್ಕಾಗಿಯೇ ಆಮೇಲೆ ಆತ ಏನಾದರೂ ತಾತ್ಕುಣಿಗೆ ಹೋಗಿದ್ನಾ, ಆ ರಸ್ತೆಯಲ್ಲಿ ಓಡಾಡಿದ್ನಾ, ಅದನ್ನು ಮೊದಲಿಗೆ ಪತ್ತೆ ಹಚ್ಚಬೇಕಲ್ವಾ. ಆದರೆ ಆ ರೀತಿಯಾದಂಥ ಆತ ಅಲ್ಲಿ ಓಡಾಡಿರೋದು ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಾಕ್ಷಿ ಪತ್ತೆ ಆಗ್ತಾ ಇಲ್ಲ ಅಂತಲೂ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಈತ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಕರೆ ಮಾಡಿ ಬೆದರಿಸೋ ಕೆಲಸ ಮಾಡಿದ್ನಂತೆ. ಹಲವಾರು ಸಂದರ್ಭದಲ್ಲಿ ಇದೇ ರೀತಿ ಕರೆ ಮಾಡಿ ಬೆದರಿಸಿದ್ನಂತೆ. ಹೇಳಿ ಕೇಳಿ ಆತ ಒಬ್ಬ ಮಾನಸಿಕ ಅಸ್ವಸ್ಥ ಆಗಿರುವಂಥ ಕಾರಣಕ್ಕಾಗಿ ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋಂಥದ್ದು ಕೂಡ ಪೊಲೀಸರಿಗೆ ಸ್ವಲ್ಪ ಗೊಂದಲ ಇರ್ಬೋದು ಹಿಂದೆಯಿಂದನೂ ಕೂಡ. ಇಲ್ಲ ಅಂತಂದರೆ ಈಗ ಯಾರೋ ಸರಿ ಇದ್ದಂಥ ವ್ಯಕ್ತಿ ಮಾಡಿದರೆ ಆತನಿಗೆ ಪೊಲೀಸ್ ಟ್ರೀಟ್ಮೆಂಟನ್ನು ಕೊಟ್ಟು ಮುಂದೆ ಈ ರೀತಿಯಾಗಿ ಮಾಡದೇ ಇರುವಂಥ ರೀತಿಯಾಗಿ ಆತನನ್ನು ಒಂದು ವ್ಯವಸ್ಥೆ ಮಾಡಬಹುದಿತ್ತು, ನಿಗ್ರಹಿಸ್ಬೋದಿತ್ತು. ಬಟ್ ಇಲ್ಲಿ ಹಂಗೆ ಆಗ್ತಾ ಇಲ್ಲ. ಇಲ್ಲೇನಾಗಿದೆ ಅಂದರೆ ಆತ ಹೇಳಿ ಕೇಳಿ ಮಾನಸಿಕ ಅಸ್ತವ್ಯಸ್ತ ಆಗಿ ಆತನಿಗೆ ಮಾನಸಿಕ ಸ್ಥಿಮಿತತೆ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆತನನ್ನು ಹೇಗೆ ಕನ್ವಿನ್ಸ್ ಮಾಡೋದು, ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಮಾಹಿತಿ ತೆಗಿಬೇಕು, ಇದೆಲ್ಲ ಸ್ವಲ್ಪ ಈಗ ಪೊಲೀಸರಿಗೆ ಗೊಂದಲ ಉಂಟಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಮೇಯ್ನ್ಲಿ ಆತ ರಸ್ತೆಯಲ್ಲಿ ಏನಾದ್ರು ಓಡಾಡಿದ್ನ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಪುರಾವೆ ಈ ಹಂತದ ತನಕನೂ ಕೂಡ ಸಿಕ್ಕಿಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾದರೆ ಆ ಜಿಲೆಟಿನ್ ಕಡ್ಡಿಯನ್ನು ಎಸ್ತಿರುವಂಥ ವ್ಯಕ್ತಿ ಯಾರು? ಉದ್ದೇಶಪೂರ್ವಕವಾಗಿ ಎಸ್ತಿಯಾನೋ ಅಥವಾ ಏನಾದರೂ ಕಣ್ತಪ್ಪಿನಿಂದ ಅಲ್ಲಿ ಬಿದ್ದು ಹೋಗಿದಾವೋ, ಇದೆಲ್ಲವೂ ಕೂಡ ಇನ್ನೂ ಅಸ್ಪಷ್ಟ. ಆಮೇಲೆ ಸಹಜವಾಗಿ ಜಿಲೆಟಿನ್ ಕಡ್ಡಿಗಳನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಶಿಷ್ಟಾಚಾರಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಭಾಳ ಶಾಖ ರೀತಿಯಾದಂಥ ವಾತಾವರಣಕ್ಕೆ ಅವೇನಾದರೂ ಎಕ್ಸ್ಪೋಸ್ ಆದರೆ ಆ ಸಂದರ್ಭದಲ್ಲಿ ಆಗುವಂಥ ಅನಾಹುತಗಳನ್ನು ನಾವು ಹಿಂದೆ ಎಲ್ಲ ಭಾಳ ಸಂದರ್ಭದಲ್ಲಿ ಗಮನಿಸಿದ್ದೀವಿ. ನಿಮಗೆಲ್ಲೂ ಬೇಡ, ಇಲ್ಲೇ ಕಲಾಸಿಪಾಳ್ಯದ ಹತ್ರ ಮೇನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕ ಟಾಯ್ಲೆಟ್ ರೂಮ್ಸಲ್ಲೇ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲೇ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು ಕೆಲ ತಿಂಗಳುಗಳ ಅಥವಾ ಒಂದೂವರೆ ವರ್ಷದ ಹಿಂದೆ ಏನೋ. ಯಾರೋ ಅಲ್ಲೇ ಮರ್ತು ಬಿಟ್ಟು ಹೋಗ್ಬಿಟ್ಟಿದ್ರು. ಅಂದರೆ ಇವು ಭಾಳ ಡೇಂಜರಸ್ ಈ ಜಿಲೆಟಿನ್ ಕಡ್ಡಿಗಳು.